ಸರ್ ನಮಸ್ಕಾರ. ನಮಸ್ತೆ. ಕರಾವಳಿಯಲ್ಲಿ ಭಾರಿ ಗುಂಡಿನ ಸದ್ದು ಬೆಳಗ್ಗೆನೆ. ಏನ್ ಸರ್ ಈಗ ಎಲ್ಲಿ ಗುಂಡು ಹೊಡೆದಿದ್ದು? ಏನಾಯ್ತು ಸರ್? ಇದು ಘಟನೆ ಏನ್ ಸರ್ ಇದು? ಘಟನೆ ನಡೆದದ್ದು ಕುಂದಾಪುರ ಸಿಟಿ ಮಧ್ಯೆನೆ, ಅಲ್ಲಿ ಚರ್ಚ್ ರೋಡ್ ಅಂತ ಇದೆ. ಆ ಚರ್ಚ್ ರೋಡ್ ಅಲ್ಲಿ ಈ ಘಟನೆ ನಡೆದದ್ದು. ಈಗ ಕೊಲೆ ಮಾಡಿದವನು ಡೆರಿಕ್ ಅಂತ ಹೇಳಿ, ಸತ್ತವನು ಮುನ್ನಾ ಯಾನೆ ಐವನ್. ಡೆರಿಕ್ಗೆ ಮತ್ತು ಐವನಿಗೆ ನಿನ್ನೆ ರಾತ್ರಿಯಿಂದ ಅಂದ್ರೆ ಜುಲೈ 30 ರಾತ್ರಿಯಿಂದ ಯಾವುದೋ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ಅಲ್ಲಿ ಚರ್ಚೆ ಆಗ್ತಾ ಇತ್ತು, ಗಲಾಟೆ ಆಗ್ತಾ ಇತ್ತು. ಅವನು ಇವನಿಗೆ ಬೈತಾ ಇದ್ದ, ಇವ ಅವನಿಗೆ ಬೈತಾ ಇದ್ದ ಫೋನ್ ಅಲ್ಲಿ. ಮತ್ತೆ ಲಾಸ್ಟಿಗೆ ರಾತ್ರಿ ಮುಂಜಾನೆ ಹೊತ್ತಿಗೆ ಆಗುವಾಗ ಇವ ಡೆರಿಕ್ ಏನ್ ಮಾಡ್ತಾನೆ, ನೀನೆ ಎಲ್ಲಿದ್ಯಾ ನಾನು ಅಲ್ಲಿಗೆ ಬರ್ತೇನೆ ಅಂತ ಇವ ಹೇಳ್ತಾನೆ, ಅದು ಮುನ್ನ ಹೇಳ್ತಾನೆ. ಹಾಗೆ ಡೆರಿಕ್ ಹೇಳ್ತಾನೆ, ನಾನು ಚರ್ಚ್ ರೋಡ್ ಅಲ್ಲಿ ಇದ್ದೇನೆ, ನಿಂಗೆ ಲೊಕೇಶನ್ ಕಳಿಸ್ತೇನೆ ಅಂತ ಹೇಳಿ. ಹಾಗೆ ಡೆರಿಕ್ ಲೊಕೇಶನ್ ಕಳಿಸ್ತಾನೆ ಮುನ್ನನಿಗೆ. ಇಮಿಡಿಯೇಟ್ ಮುನ್ನ ಏನು ಮಾಡ್ತಾನೆ, ತನ್ನ ಕಾರಲ್ಲಿ ಕರ್ಕೊಂಡು ಬರ್ತಾನೆ ಅಲ್ಲಿಗೆ ಸ್ಪಾಟಿಗೆ, ಹೆಣ್ಮಗಳೊಟ್ಟಿಗೆ ಬರ್ತಾನೆ. ಬಂದು ಕಾರ್ ಇಳಿಯುವಷ್ಟರಲ್ಲಿ ಇವನ ಹತ್ರ ಒಂದು ನಾಡಕೋವಿ ಇದೆ, ಅದು ಈ ಕಾಡ ಹಂದಿಗೆ ಹೊಡೆಯುವಂತ ಬರೀ ಪವರ್ಫುಲ್ ಕೋವಿ ಅದು. ಆ ಕೋವಿಯಲ್ಲಿ ಅವನ ಕಾಲಿಗೆ ಶೂಟ್ ಮಾಡ್ತಾನೆ. ಮತ್ತೆ ಅವ ಕಾರಲ್ಲಿ ಬಂದಿರ್ತಾನೆ, ಅವನು ಆ ಕಾರಲ್ಲಿ ಪರಾರಿ ಆಗ್ತಾನೆ. ಇವ ಇಲ್ಲಿ ಕೆಳಗೆ ಬೀಳ್ತಾನಲ್ಲ. ಹೆಣ್ಮಗಳಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದ ನಂತರ ಅವಳು ಯಾರಿಗೋ ಫೋನ್ ಮಾಡಿ ಮತ್ತೆ ಪೊಲೀಸಿಗೆ ಹೋಗಿ, ಪೊಲೀಸರು ಬಂದಾಗ ಇವ ಇಲ್ಲಿ ಡೆತ್ ಆಗಿದ್ದಾನೆ ಓವರ್ ಬ್ಲೀಡಿಂಗ್ ಆಗಿ. ಎಲ್ಲಿ ಗುಂಡು ಹೊಡೆದಿದ್ದ ಸರ್? ತೊಡೆಯ ಭಾಗಕ್ಕೆ ಗುಂಡೇಟು ತಗಲಿದೆ, ಒಂದೇ ಗುಂಡು ತಗಲಿರೋದು. ಅದು ಬಂದೂಕ್ ಯಾವ್ದು ಸರ್? ಅದು ನಾಡ ಬಂದೂಕು, ನಿಮ್ಗೆ ಇದೆ ಕಾಡ ಹಂದಿಗೆ ಹೊಡೆಯುವಂತ ಬಂದೂಕು, ವೆರಿ ಪವರ್ಫುಲ್ ಅದು. ಸಾಮಾನ್ಯವಾಗಿ ನಿಮಗೆ ಒಮ್ಮೆ ಆನೆಯನ್ನು ಸಹ ಹೊಡಿಬಹುದು ಆ ಬಂದೂಕಿನಲ್ಲಿ. ಅಂತ ಬಂದೂಕಿಗೆ ಇದು ಕಾಲಿಗೆ ಹೊಡೆದಿದ್ದು? ಹೌದು, ತೊಡೆಯ ಭಾಗಕ್ಕೆ ಹೊಡೆದಿದ್ದಾನೆ. ತೊಡೆ ಸೀಳಿ ಹೋಗಿದೆ, ಅದು ರಕ್ತದ ಕೋಟೆ ಹರಿದಿತ್ತು. ಅಲ್ಲೇ ಬಿದ್ದು ಬಿಟ್ಟಿದ್ದಾನ ಅವನು? ಅಲ್ಲೇ ಬಿದ್ದು ಬಿಟ್ಟಿದ್ದಾನೆ. ಅಂದ್ರೆ ಇದೆಲ್ಲ ಬೆಳಗ್ಗೆನೆ ಆಗ್ಬಿಟ್ಟಿದೆ ಆಗಿದೆ ಸರ್. ಇವನು ಮುನ್ನ ಅಂದ್ರೆ ಇವನ ಹಿನ್ನೆಲೆ ಏನು ನೋಡಿ, ಮುನ್ನ ಯಾನೆ ಐವನ್ಸ್ರು ಪೂರ್ತಿ ಹೆಸರು. ಇವನು ಬಾರ್ಕೂರು ಹತ್ತಿರದ ಕಚ್ಚೂರ್ ಅಂತ ಇದೆ, ಅಲ್ಲಿ ಇವನ ಮನೆ ಇದ್ದದ್ದು, ಒರಿಜಿನಲಿ ಮನೆ. ಇತ್ತೀಚೆಗೆ ಅವನು ಕುಂದಾಪುರದಲ್ಲಿ ಒಂದು ಫ್ಲಾಟ್ ಅಲ್ಲಿ ವಾಸ ಮಾಡ್ತಾ ಇದ್ದ. ಇವ ಹಿಂದೆ ಅಂದ್ರೆ ಸುಮಾರು 12 ವರ್ಷಗಳ ಹಿಂದೆ ಉಡುಪಿ ಸಮೀಪದ ಉದ್ಯಾವರದಲ್ಲಿ ಒಬ್ಬ ಪಿಟ್ಟಿ ನಾಗೇಶ್ ಅಂತ ಹೇಳಿ ರೌಡಿ ಶೀಟರ್ ಅನ್ನ ಮರ್ಡರ್ ಮಾಡ್ತಾರೆ. ಪಿಟ್ಟಿ ನಾಗೇಶ ಅಂದ್ರೆ ಉಡುಪಿ ಒಬ್ಬ ರೌಡಿ ಶೀಟರ್, ಅವ ಭಾರಿ ಹೆಸರಿತ್ತು ಅವನಿಗೆ. ಪಿಟ್ಟಿ ನಾಗೇಶ ಹಲವು ಕೇಸುಗಳಿದ್ದ, ಅವನೇ ಒಂದು ಟೀಮ್ ಇತ್ತು. ಈ ಉಡುಪಿಯಲ್ಲಿ ಒಬ್ಬ ಹಿತೇಂದ್ರ ಪ್ರಸಾದ್ ಅಂತ ಇದ್ದ, ಅವನು ರೌಡಿ ಶೀಟರೇ, ಉಡುಪಿ ಟೌನ್ ಸ್ಟೇಷನ್ ಇದ್ದು. ಅವನೊಟ್ಟಿಗೆ ಈ ಪಿಟ್ಟಿ ನಾಗೇಶ ಇದ್ದ. ಈ ಪಿಟ್ಟಿ ನಾಗೇಶನನ್ನು ಅವ ಧೈರ್ಯಕ್ಕೆ ಇಟ್ಟುಕೊಂಡಿದ್ದ. ಪಿಟ್ಟಿ ನಾಗೇಶನಿಗೆ ಒಂದು ಲೋಕಲಿ ನಟೋರಿಟಿ ಇದೆ ಅಂತ ಹೇಳಿ ಅವನನ್ನು ಧೈರ್ಯಕ್ಕೆ ಇಟ್ಟುಕೊಂಡಿದ್ದ. ಅವನು ಪಿಟ್ಟಿ ನಾಗೇಶ ಕುಕ್ಕಿಕಟ್ಟೆ ಇಂದಿರಾನಗರದವನು, ಆದ್ರಿಂದ ಅವನು ಇಟ್ಟುಕೊಂಡಿದ್ದ. ಮತ್ತೆ ಅವತ್ತೇ ಕ್ಲಾಶ್ ಬಂತು, ಯಾರು ಹಿತೇಂದ್ರನಿಗೂ ಪಿಟ್ಟಿ ನಾಗೇಶನಿಗೂ. ಆಗ ಈ ಹಿತೇಂದ್ರನೊಟ್ಟಿಗೆ ವಿನೋದ್ ಶೆಟ್ಟಿಗಾರ್ ಸೇರಿಕೊಂಡ. ವಿನೋದ್ ಶೆಟ್ಟಿಗಾರ್ ಸೇರಿದಕ್ಕೆ ಪಿಟ್ಟಿ ನಾಗೇಶ ಏನ್ ಮಾಡಿದ, ಈ ವಿನೋದ್ ಶೆಟ್ಟಿಗಾರ್ನ ಹಿಡ್ಕೊಂಡು ಹಿತೇಂದ್ರ ನನ್ನನ್ನು ಕೊಲ್ಬಹುದು ಅಂತ ಹೇಳಿ ಈ ಪಿಟ್ಟಿ ನಾಗೇಶ ಅವನ 4 ಮಂದಿ ಹುಡುಗರನ್ನ ಸೆಟ್ ಮಾಡಿಬಿಟ್ಟು ಮಣಿಪಾಲದ ಲೈವ್ ಬ್ಯಾಂಡ್ ಅಡ್ಡೆ ಬಳಿ ಹಿತೇಂದ್ರನ ಕೊಲ್ಲಿಸ್ತಾನೆ. ಆಯ್ತು, ಅದರಲ್ಲಿ ಅವ ಜೈಲಿಗೆ ಹೋಗಿರ್ತಾನೆ. ಮತ್ತೆ ಅದರಲ್ಲಿ ಆ ಕೇಸು ನಲ್ಲಿ ಜಾಮೀನಾಗಿ ಹೊರಗೆ ಬರ್ತಾನೆ. ಮತ್ತೆ ಆ ಕೇಸು ಎಕ್ಯೂಟ್ ಆಗ್ತದೆ ಅದರ ನಂತರದ ದಿನಗಳಲ್ಲಿ. ಅಂತಹ ಪಿಟ್ಟಿ ನಾಗೇಶ ಉಡುಪಿಯಲ್ಲಿ ತನ್ನ ಹವಾ ಸೃಷ್ಟಿ ಮಾಡ್ಬೋದು. ಅವನಿಗೆ ಮತ್ತು ಈ ವಿನೋದ್ ಶೆಟ್ಟಿಗಾರಿಗೆ ಸರಿ ಇರಲಿಲ್ಲ. ಯಾಕಂದ್ರೆ ಇವನು ಕುಕ್ಕಿಕಟ್ಟೆ ಅವನು, ವಿನೋದ್ ಶೆಟ್ಟಿಗಾರು ಅದೇ ಪರಿಸರದವನು, ಅಲೆಯೂರು ಪರಿಸರದವನು. ಆದ್ರಿಂದಾಗಿ ಈ ವಿನೋದ್ ಶೆಟ್ಟಿಗಾರ್ ಏನ್ ಮಾಡ್ತಾನೆ, ಈ ಪಿಟ್ಟಿ ನಾಗೇಶನ ಮೇಲೆ ಒಮ್ಮೆ ಅಟ್ಯಾಕ್ ಮಾಡ್ತಾನೆ. ಅವನ ಮನೆಯಲ್ಲಿ ಅಟ್ಯಾಕ್ ಮಾಡಿ ಇವ ಸತ್ತು ತಿಳ್ಕೊಂಡು ಅವ್ರು ಹೋಗಿರೋದು, ಯಾರು ವಿನೋದ್ ಶೆಟ್ಟಿಗಾರ್ ಕಡೆಯವರು. ಅದ ನಂತರ ಇವ ಬದುಕೋ ಹಾಸ್ಪಿಟಲ್ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಇವ ವಿನೋದ್ ಶೆಟ್ಟಿಗಾರನ್ನು ಹೊಡಿಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಅವಾಗ ಹಿರೇಡಕ ಜೈಲಲ್ಲಿದ್ದ. ಆ ಹಿರೇಡಕ ಜೈಲಲ್ಲಿ ಒಂದು 4 ಮಂದಿ ಕಳ್ಳರಿದ್ರು ಎಲ್ಲ. ಅವರನ್ನು ಸೆಟ್ ಮಾಡಿ ಅವರಿಗೆ ಬರ್ತ್ಡೇ ಕೇಕ್ನಲ್ಲಿ ಚಾಕು ಇಟ್ಟು ಕಳಿಸಿ ಅಲ್ಲಿ ಜೈಲೊಳಗೆ ವಿನೋದ್ ಶೆಟ್ಟಿಗಾರ ಮರ್ಡರ್ ಆಗತ್ತೆ. ಆ ಪ್ರಕರಣದಲ್ಲಿ 4 ಮಂದಿ ಕಳ್ಳರಿದ್ರಲ್ಲ ಮುರೆಲ್ಲ, ಇವರಿಗೆ ಶಿಕ್ಷೆ ಆಗತ್ತೆ. ಆದ್ರೆ ಇವರಿಗೆ ಪಿಟ್ಟಿ ನಾಗೇಶನ ಮತ್ತು ಅವನಿಗೆ ಅವರಿಬ್ರು ಎಕ್ವಿಟ್ ಆಗ್ತಾರೆ ಕೇಸಲ್ಲಿ. ಪೊಲೀಸರು ಬಂಧಿಸಿರ್ತಾರೆ, ಅವ್ರು ಎಕ್ವಿಟ್ ಆಗ್ತಾರೆ ಕೇಸಲ್ಲಿ. ಈ ವಿನೋದ್ ಶೆಟ್ಟಿಗಾರನ ಒಟ್ಟಿಗೆ ಕೆಲವು ಹುಡುಗರು ಇದ್ರು. ಆದ್ರಿಂದ ಈ ವಿನೋದ್ ಶೆಟ್ಟಿಗಾರನ್ನ ಇವ ಕೊಲ್ಲಿಸಿದಾನೆ ಅಂತ ಹೇಳಿ ಇವನ ಮೇಲೆ ಅವರಿಗೆ ದ್ವೇಷ ಇತ್ತು. ಆಲ್ರೆಡಿ ಶೆಟ್ಟಿಗಾರ್ ಇವನನ್ನು ಅರೆಜೀವ ಮಾಡಿದ್ದಲ್ಲ, ಆದ್ರೂ ಇವ ಅದರ ನಂತರ ದ್ವೇಷ ಸಾಧನೆಗಾಗಿ ವಿನೋದ್ ಶೆಟ್ಟಿಗಾರನ್ನು ಕೊಲ್ಲಿಸಿದಂತ ಹೇಳಿ ಇವರು ಈ ಗುರುಪ್ರಸಾದ್ ಮತ್ತೆ ಇತರರು ಪಿಟ್ಟಿ ನಾಗೇಶನನ್ನು ಹೊಡಿಬೇಕಂತ ಪ್ಲಾನ್ ಮಾಡ್ತಾರೆ. ಅಷ್ಟೊತ್ತಿಗೆ ಇವ್ರಿಗೆ ಗೊತ್ತಿರ್ತದೆ ಇವನು ಪಿಟ್ಟಿ ನಾಗೇಶ ಈ ಮುನ್ನ ಏನೇ ಐವನ್ ಕಾರಲ್ಲಿ ಆಚೆ ಈಚೆ ಓಡಾಡ್ತಾನೆ ಅಂತ ಹೇಳಿ. ಯಾಕಂತೇಳಿ ಅವನು ಬೇರೆಯವರ ಕಾರಲ್ಲಿ ಓಡಾಡ್ತಾ ಇಲ್ಲ, ಐವನ್ನ ಕಾರಲ್ಲಿ ಓಡಾಡ್ತಾ ಇದ್ದದ್ದು. ಇವರಿಬ್ರು ಫ್ರೆಂಡ್ಸು. ಯಾಕಂದ್ರೆ ಐವನಿಗೊಂದು ಧೈರ್ಯ ಪಿಟ್ಟಿ ಇದ್ದಾನೆ ಅಂತ ಹೇಳಿ, ಪಿಟ್ಟಿಗೂ ಒಂದು ಧೈರ್ಯ ಐವನ್ ಇದ್ದಾನೆ ಅಂತ ಹೇಳಿ, ಆದ್ರಿಂದಾಗಿ ಅವನ ಕಾರಲ್ಲಿ ಇವ ಹೋಗ್ತಾ ಇದ್ದದ್ದು ಎಲ್ಲಿಗಾದ್ರೂ. ಆಗ ಇವ್ರನ್ನ ಏನ್ ಮಾಡ್ತಾರಂತ ಹೇಳಿದ್ರೆ,
ಐವನನ್ನು ಪ್ಯಾಕ್ ಮಾಡ್ತಾರೆ. ಈಗ ನೀನು ಪಿಟ್ಟಿಯನ್ನು ಅದೇ ಈಚೆ ಕರ್ಕೊಂಡು ಹೋಗುತ್ತೆ, ನಾನು ನಿನ್ನನ್ನು ಟಾರ್ಗೆಟ್ ಮಾಡಬೇಕಾಗ್ತದೆ, ಇಲ್ಲ ನಾನು ಹೇಳಿದಾಗೆ ಕೇಳಬೇಕು ಅಂತ ಹೇಳಿ. ಅದಕ್ಕೆ ಐವನು ಒಪ್ಪಿಕೊಳ್ತಾನೆ. ಯಾಕಂದ್ರೆ ಇವೇಗೋ ಕಾಲು ಸರಿ ಇಲ್ಲ, ಓಡ್ಲಿಕ್ಕೆ ಆಗೋದಿಲ್ಲ, ಈ ಪರಿಸ್ಥಿತಿಯಲ್ಲಿ ಇರೋದು, ಕೇವಲ ಹೆಸರು ಮಾತ್ರ ಇರೋದು ಪಿಟ್ಟಿ ಅಂತ ಹೇಳಿ, ಬೇರೆ ಏನೂ ಇಲ್ಲ. ಯಾಕೆ ಲ್ಯಾಬ್ಸ್ ಎಲ್ಲ ಆಗಿತ್ತು ಒಂದು ಕೈಕಾಲೆಲ್ಲ? ಕೈಕಾಲೆಲ್ಲ ಲ್ಯಾಪ್ಸ್ ಆಗಿತ್ತು ಯೂನಿವರ್ಸಿಟಿ ಕಡೆಯವರು ಹೊಡೆದೋದ್ರಿಂದ. ಆದ್ರಿಂದಾಗಿ ಅದಕ್ಕೆ ಐವನ್ ಸೇರ್ತಾನೆ. ಹಾಗೆ ಐವನ್ ಏನ್ ಮಾಡ್ತಾನೆ, ಅಲ್ಲಿ ಶಂಕರಾಪುರದಲ್ಲಿ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಇದೆ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಇವನನ್ನು ಪಿಟ್ಟಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ವಾಪಸ್ ಬರುವಾಗ ಉದ್ಯಾವರ ಆಡಿಟೋರಿಯಂ ಅಂತಿದೆ, ಅಲ್ಲಿ ಎದುರು ಇವರು ಕಾರ್ ನಿಲ್ಲಿಸ್ಕೊಂಡಿರ್ತಾನೆ. ಕಾರು ಮತ್ತು 4-5 ಮಂದಿ ಹುಡುಗರು ಆ ಕಾರಲ್ಲಿ ಕೂತಿರ್ತಾರೆ, ಯಾರು ವಿನೋದ್ ಶೆಟ್ಟಿಗಾರ್ ಫಾಲೋವರ್ಸ್. ಆಗ ಅದರ ಬ್ಯಾಕ್ ನಂಬರ್ ಪ್ಲೇಟ್ಗೆ ಇವರೊಂದು ಟವೆಲ್ ಕಟ್ಟಿರ್ತಾರೆ, ಅದು ಸಿಗ್ನಲ್ ಯಾರಿಗೆ, ಈ ಮುನ್ನನಿಗೆ. ನಂಬರ್ ಪ್ಲೇಟಿಗೆ ಬೆಟ್ಟೆ ಕಟ್ಟಿದ್ರೆ ಆ ಕಾರಿನ ಹಿಂಬದಿಯಲ್ಲಿ ತಂದು ನಿಲ್ಲಿಸಬೇಕು ಅಂತ, ಇಲ್ಲದೆ ಬೇರೆ ಯಾರೋ ಒಂದು ಕಾರ್ ನಿಲ್ಲಿಸಿದ್ರೆ ಹಾಗೆ. ಹಾಗೆ ಉದ್ಯಾವರ ಕಡೆಯಿಂದ ಬಂದಾಗ ಕಾರ್ ನಿಂತಿದೆ, ಒಂದು ಅಂಬಾಸೆಡರ್ ಕಾರು, ಅದರ ಹಿಂಬದಿಯಲ್ಲಿ ಒಂದು ಬಟ್ಟೆ ಕಟ್ಟಿತ್ತು, ಅದರ ಹಿಂಬದಿಯಲ್ಲಿ ಕಾರ್ ನಿಲ್ಲಿಸ್ತಾನೆ. ಅವಾಗ ಕಾರಿನಿಂದ ಇಳಿತಾರೆ. ಇಳಿದಾಗ ಇವ ಎದುರಿನ ಸೀಟಲ್ಲಿ ಕೂತಿರ್ತಾನೆ ಪಿಟ್ಟಿ, ಮತ್ತು ಅವನ ಫ್ರೆಂಡ್ಸು ಬಂದು ಅವನನ್ನು ಕಾರಿಂದ ಹೊರಗೆ ಎಳೆದು ಕರೆದು ಕೊಲೆ ಮಾಡ್ತಾರೆ. ಆ ಕೇಸಲ್ಲಿ ಮುನ್ನ ಮತ್ತೆ ಇತರರು ಬೇರೆ ಇದರಲ್ಲಿ ಆ ಕೇಸು ಕೋರ್ಟಲ್ಲಿ ಇರ್ತದೆ. ಅದು ಎಕ್ಯೂಟ್ ಆಗಿದೆ 2022ರಲ್ಲಿ ಆ ಕೇಸು ಎಕ್ಯೂಟ್ ಆಗಿದೆ. ಈಗ ಏನ್ ಮಾಡ್ಕೊಂಡಿರ್ತಾನೆ ಇವನು? ಬಿಡುಗಡೆ ಆದ್ಮೇಲೆ ಸಂತೆಕಟ್ಟೆಯಲ್ಲಿ ಮನೆ ಮಾಡ್ಕೊಂಡಿದ್ದ. ಅಲ್ಲಿ ಅದ ನಂತರ ಲ್ಯಾಂಡ್ ಬಿಸ್ನೆಸ್, ಲ್ಯಾಂಡ್ ಪಂಚಾಯತಿಗೆ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದ. ಇತ್ತೀಚೆಗೆ ಅವತ್ತ ಕುಂದಾಪುರದಲ್ಲಿ ಮನೆ ಮಾಡ್ಕೊಂಡಿದ್ದ, ಅಲ್ಲಿ ಇದೇ ಇಂಥದ್ದು ವ್ಯವಹಾರ ಮಾಡ್ತಾ ಇದ್ದ. ಆಗ ಡೇರಿ ಕೊಟ್ಟಿಗೆ ವ್ಯವಹಾರ ಇತ್ತು, ಫ್ರೆಂಡ್ಶಿಪ್ ಇತ್ತು, ಎಲ್ಲವೂ ಇತ್ತು. ಇದು ಅವರ ಮಧ್ಯೆ ಫ್ರೆಂಡ್ಶಿಪ್ ಕಟ್ ಆಗಿದೆ, ಈ ಕೊಲೆಗೆ ಕಾರಣ ಆಗಿದೆ. ಆ ನಂತರ ಈ ಫೈರಿಂಗ್ ನಡೆಯುತ್ತೆ. ಈ ಫೈರಿಂಗ್ ನಡೆದದ್ದು. ಗಲಾಟೆ ನಿನ್ನೆ ರಾತ್ರಿ ಅಂದರೆ 30ನೇ ತಾರೀಕು ಜುಲೈ, ಅವತ್ತು ರಾತ್ರಿ 10 ಗಂಟೆಯಿಂದ ಫೋನಲ್ಲಿ ಗಲಾಟೆ ಶುರು ಆಗಿದೆ. ಅದು ತಾರಕ್ಕೆ ಕೇರಿದೆ ಅನ್ಸುತ್ತೆ. ತಾರಕ್ಕೆ ಕೇರಿದೆ. ಕೊನೆಗೆ ಅದು 4-4:15 ಹೊತ್ತಿಗೆ ಚರ್ಚಿ ರೋಡಲ್ಲಿ ಇವಾಗ ಲೊಕೇಶನ್ ಹಾಕಿದ್ದಕ್ಕೆ ಅವ ಬಂದೇ ಬಿಟ್ಟಿದ್ದಾನೆ. ಒಂದು ವೇಳೆ ಬರೋದಿದ್ರೆ ಮರುದಿವಸ ಹೇಳ್ತಾನಲ್ಲ, ನಿಂಗೆ ಎಷ್ಟು ದಮ್ ಇಷ್ಟೇನೆ ಇರೋದು ಅಂತ. ಒಬ್ಬ ರೌಡಿ ಅಂತ ಇದ್ದಾಗ ಅವರ ಈಗೋಗೆ ಏಟಾಗಬಾರದು, ಗೊತ್ತಾಯ್ತಾ? ಅದರಿಂದಾಗಿ ಒಬ್ಬ ರೌಡಿ ಅಂತ ಆದ್ಮೇಲೆ ಅವನ ಈಗೋ ಹಮ್ಮು ಬಿಮ್ಮು ಅಂತೆಲ್ಲ ಇರ್ತದಲ್ಲ, ಅದಕ್ಕೆ ಪೆಟ್ಟಾಗತ್ತೆ. ಅದನ್ನು ಅವ್ರು ಸಹಿಸ್ಕೊಳ್ಳೋದಿಲ್ಲ. ಆ ರಾತ್ರಿ ಇವನು ಒಟ್ಟಿಗೆ ಹೋಗ್ಲಿಕ್ಕೆ ಜನವೂ ಇರ್ಲಿಲ್ಲಲ್ಲ, ಇವನು ಒಬ್ಬನೇ ಹೋಗಿದ್ದಾನೆ, ಹೆಣ್ಮಗಳು ಹೋಗಿದ್ದಾಳೆ. ಅವಳ ಕಣ್ಣೆದುರಲ್ಲಿ ಇದು ಘಟನೆ ಆಗಿದೆ. ಅವಳನ್ನು ನೋಡಿದ್ದಾಳೆ, ಯಾರನ್ನ, ಡೆರಿಕನ್ನು ನೋಡಿದ್ದಾಳೆ. ಅದರಿಂದ ಅವಳೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿರೋದು, ಡೆರಿಕ್ ಇದು ಮಾಡಿದ್ದಾನೆ ಅಂತ ಹೇಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಫೋನ್ ಕನ್ವರ್ಸೇಷನ್, ಲೊಕೇಶನ್ ಎಲ್ಲ ಇರುತ್ತಲ್ಲ, ಅದು ಲೊಕೇಶನ್ ಅವನೇ ಕಳಿಸಿರೋದು. ಈಗ ಸತ್ಯವರನ್ನು ಪಿಟ್ಟಿ ನಾಗೇಶನ ಕೇಸಲ್ಲಿ A1 ಅವನು. ಅದಾದ್ಮೇಲೆ ಸರ್ ಕೊನೆಯದಾಗಿ ಈಗ ಏನಾಗಿದೆ ಸರ್? ಆ ನಂತರ ಏನಾಗುತ್ತೆ? ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಅದರಿಂದಾಗಿ ಅದು ಸ್ಪಾಟಲ್ಲೇ ಬಾಡಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ದಾರೆ. ಮತ್ತೆ ಕುಂದಾಪುರ ಆಸ್ಪತ್ರೆಗೆ ಕೊಂಡೋಗಿದ್ದಾರೆ. ಅದರ ನಂತರ ಪೋಸ್ಟ್ಮಾರ್ಟಮ್ಗೆ ಮಣಿಪಾಲ ಹಾಕಿದ್ರು, ಯಾಕಂದರೆ ಫೊರೆನ್ಸಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಬೇಕು ಅಂತ ಹೇಳಿ. ಹಾಗೆ ಮಣಿಪಾಲದಲ್ಲಿ ಪೋಸ್ಟ್ಮಾರ್ಟಮ್ ಆಗಿದೆ ಸಂಜೆ ವೇಳೆಗೆ, ಮತ್ತೆ ಮನೆಯವರಿಗೆ ಬಾಡಿ ಬಿಟ್ಟು ಕೊಟ್ಟಿದ್ದಾರೆ. ಸೊ ಈಗ ಸರ್ ಕೊನೆಯದಾಗಿ ಅಂತ ಹೇಳಿದ್ರೆ ಇನ್ನೂ ಗುಂಡು ಹೊಡೆದ ಆರೋಪಿ ಇನ್ನೂ ಸಿಕ್ಕಿಲ್ಲ? ಇಲ್ಲಿವರೆಗೆ ಸಿಕ್ಕಿಲ್ಲ. ಗುಂಡು ಹೊಡೆದ ಆರೋಪಿ ಈಗ ಇಲ್ಲಿವರೆಗೆ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ ಪೊಲೀಸರು. ಇದು ಮಾತಿನಲ್ಲಿ ಬೆಳೆದಂಥದ್ದು ಕೊಲೆಗೆ ಕನ್ವರ್ಟ್ ಆಗಿದೆ. ಆ ಮಾತಿನಲ್ಲಿ ಬೆಳೆದು ಈಗೋ ಪ್ರಾಬ್ಲಮ್ಮು, ಆ ಕಾರಣಕ್ಕಾಗಿ ಇಂಥ ಘಟನೆ ಆಗಿದೆ. ಸೊ ಇನ್ನು ಯಾಕಾಯ್ತು ಏನಾಯ್ತು ಅಂತ ಹೇಳಿ ಇನ್ನು ಆರೋಪಿ ಸಿಕ್ಕ ನಂತರನೇ ಗೊತ್ತಾಗುತ್ತೆ. ಅದೌದು. ಇನ್ನು ಆರೋಪಿ ಸಿಕ್ಕಿದ ಮೇಲೆ ಇದು ವ್ಯವಹಾರ ಏನು, ಯಾಕೆ ದ್ವೇಷ, ಏನು ಕಾಂಪ್ಲಿಕೇಶನ್, ಇದೆಲ್ಲ ಗೊತ್ತಾಗಬೇಕಾದ್ರೆ ಇನ್ನು ಪೊಲೀಸರ ತನಿಖೆಯಲ್ಲಿ ಆರೋಪಿ ಸಿಕ್ಕಿದ ಮೇಲೆ ಆತನ ಹೇಳಿಕೆಗಳು ಮತ್ತೆ ಆ ಹೇಳಿಕೆಗಳನ್ನು ಪೊಲೀಸರು ಕ್ರಾಸ್ ವೆರಿಫಿಕೇಶನ್ ಮಾಡಿದ ನಂತರ ಸ್ಪಷ್ಟವಾದ ಕಾರಣ ಏನಂತ ಹೇಳಿ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ನೋಡುವ ಸರ್ ಏನಾಗುತ್ತೆ ಅಂತ ಹೇಳಿ.